ಮಾನವೀಯತೆ ಮತ್ತು ವೈಜ್ಞಾನಿಕ ಆಲೋಚನೆಗಳ ಸಂಕೇತವಾಗಿರುವ ಕುಂಭರಾಶಿಯವರೇ, ನಿಮ್ಮ ವಿಭಿನ್ನ ಆಲೋಚನಾ ಶೈಲಿ ಮತ್ತು ಸಮಾಜದ ಹಿತ ಬಯಸುವ ನಿಮ್ಮ ವಿಶಾಲ ಮನೋಭಾವವೇ ನಿಮ್ಮನ್ನು ಜಗತ್ತಿನ ಮುಂದೆ ಒಬ್ಬ ವಿಶೇಷ ವ್ಯಕ್ತಿಯಾಗಿ ನಿಲ್ಲಿಸುತ್ತದೆ. ಕುಂಭರಾಶಿಯವರೇ, ನ್ಯಾಯದೇವತೆ ಶನಿ ಮಹಾತ್ಮನ ಸ್ವಂತ ರಾಶಿಯವರಾದ ನೀವು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಧೀರರು. ಕಳೆದ 2-3 ವರ್ಷಗಳಿಂದ ನೀವು ಅನುಭವಿಸುತ್ತಿರುವ 7 ಶನಿಯ ಪ್ರಭಾವ, ಮಾನಸಿಕ ನೆಮ್ಮದಿಯ ಕೊರತೆ ಮತ್ತು ಪ್ರತಿ ಹೆಜ್ಜೆಯಲ್ಲೂ ಎದುರಾದ ಅಡೆತಡೆಗಳಿಗೆ ಈ 2026ರ ಜನವರಿ ತಿಂಗಳು ಕಾಲವೇ ನೀಡುವ ಭರ್ಜರಿ ಉತ್ತರವಾಗಲಿದೆ. ಇದು ಕೇವಲ ಹೊಸ ವರ್ಷದ ಆರಂಭವಲ್ಲ, ಇದು ನಿಮ್ಮ ತಾಳ್ಮೆಗೆ ಸಿಗುವ ಮಹಾವಿಜಯದ ಪರ್ವಕಾಲ. ನಿಮ್ಮ ಈ ಮೌನವಾದ ಪರಿಶ್ರಮವೇ ನಿಮಗೆ ಯಶಸ್ಸು ತಂದುಕೊಡಲಿದೆಯಾ ಅಥವಾ ನಿಮ್ಮ ಅತಿಯಾದ ಮೊಂಡುತನ ನಿಮ್ಮನ್ನು ಸಂಕಷ್ಟಕ್ಕೆ ದೂಡಲಿದೆಯಾ ಎನ್ನುವ ರಹಸ್ಯವನ್ನು ಗ್ರಹಗಳ ಗತಿ ಈಗ ನಿರ್ಧರಿಸಲಿದೆ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ಈ ಕೂಡಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ತಿಂಗಳ ಭವಿಷ್ಯದ ಬಗ್ಗೆ ಅತ್ಯಂತ ಸವಿಸ್ತಾರವಾಗಿ ತಿಳಿಯುವ ಮುನ್ನ ನಿಮ್ಮ ಜೀವನದ ಎಲ್ಲಾ ಶನಿ ದೋಷಗಳು ನಿವಾರಣೆಯಾಗಿ ಸಾಕ್ಷಾತ್ ಈಶ್ವರನ ಮತ್ತು ಶನಿ ಮಹಾತ್ಮನ ಅನುಗ್ರಹ ನಿಮ್ಮ ಮೇಲಿರಲು ಈ ಕೂಡಲೇ ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ನಮಃ ಶಿವಾಯ ಅಥವಾ ಜೈ ಶನಿದೇವ್ ಎಂದು ಬರೆಯಿರಿ. ನಿಮ್ಮ ಈ ಒಂದು ಶ್ರದ್ಧೆಯ ನುಡಿ ನಿಮ್ಮ ಬದುಕಿನಲ್ಲಿ ಹೊಸ ದಾರಿಯನ್ನು ತೋರಿಸಲಿದೆ. ಆದರೆ ಕುಂಭರಾಶಿಯವರೇ, ಈ ಪ್ರಗತಿಯ ಹಾದಿಯಲ್ಲೇ ಒಂದು ಬೆಚ್ಚಿ ಬೀಳಿಸುವ ಸವಾಲು ನಿಮ್ಮನ್ನು ಎದುರುಗೊಳ್ಳಲಿದೆ. ಗ್ರಹಗಳ ಸಂಚಾರದ ಪ್ರಕಾರ ಈ ಜನವರಿ ತಿಂಗಳಲ್ಲಿ ನಿಮ್ಮ ಕಚೇರಿಯಲ್ಲಿ ಅಥವಾ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಅತ್ಯಂತ ನಂಬಿಕಸ್ಥ ಮಹಿಳಾ ಸಹೋದ್ಯೋಗಿಯೊಬ್ಬರು ನಿಮ್ಮ ಮೇಲೆ ಇಲ್ಲದ ಸಲ್ಲದ ಅಪವಾದಗಳನ್ನು ಹೊರಿಸಲು ದೊಡ್ಡ ಮಟ್ಟದ ಸಂಚು ರೂಪಿಸುತ್ತಿದ್ದಾರೆ. ನೀವು ಯಾರನ್ನು ನಿಮ್ಮ ಒಡನಾಡಿ ಎಂದು ನಂಬಿದ್ದೀರೋ ಅದೇ ವ್ಯಕ್ತಿ ನಿಮ್ಮನ್ನು ನೈತಿಕವಾಗಿ ಕುಗ್ಗಿಸಿ ನಿಮ್ಮ ವೃತ್ತಿ ಬದುಕಿಗೆ ಕಂಟಕ ತರುವ ಸಾಧ್ಯತೆ ಇದೆ. ಈ ನಂಬಿಕಸ್ಥ ಸಹೋದ್ಯೋಗಿಯ ಸಂಚಿನ ಸವಾಲು ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸಬಹುದು ಮತ್ತು ಸಮಾಜದಲ್ಲಿ ನಿಮ್ಮ ಘನತೆಗೆ ಧಕ್ಕೆ ತರುವ ಅಪಾಯವಿದೆ. ಯಾರ ಜೊತೆ ಹೇಗೆ ಮಾತನಾಡಬೇಕು ಮತ್ತು ನಿಮ್ಮ ವೃತ್ತಿ ರಹಸ್ಯಗಳನ್ನು ಯಾರ ಮುಂದೆ ಬಿಟ್ಟುಕೊಡಬೇಕು ಎನ್ನುವ ವಿಷಯದಲ್ಲಿ ನೀವು ಈ ತಿಂಗಳು ಅಗ್ನಿ ಪರೀಕ್ಷೆ ಎದುರಿಸಬೇಕಾಗುತ್ತದೆ. ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ ಕುಂಭರಾಶಿಯವರಿಗೆ ಈ ತಿಂಗಳು ದೈವಬಲದ ಸಂಪೂರ್ಣ ಬೆಂಬಲವಿದೆ. ಉದ್ಯೋಗದಲ್ಲಿರುವವರಿಗೆ ಜನವರಿ 20ರ ನಂತರದ ಕಾಲ ಅತ್ಯಂತ ಉನ್ನತ ಮಟ್ಟದ ಯಶಸ್ಸನ್ನು ತರಲಿದೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ನಿಮ್ಮ ಪ್ರಮೋಷನ್ ಅಥವಾ ಹೊಸ ಯೋಜನೆಯ ನಾಯಕತ್ವ ಈಗ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಐಟಿ, ಎಲೆಕ್ಟ್ರಾನಿಕ್ಸ್ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಈ ತಿಂಗಳು ವಿದೇಶಿ ಪ್ರವಾಸದ ಯೋಗ ಪ್ರಬಲವಾಗಿದೆ. ಮೇಲಾಧಿಕಾರಿಗಳು ನಿಮ್ಮ ಕಠಿಣ ಪರಿಶ್ರಮವನ್ನು ಕಂಡು ಬೆರಗಾಗಲಿದ್ದಾರೆ. ಆದರೆ ವೀಕ್ಷಕರೇ, ಕಚೇರಿಯಲ್ಲಿ ನಿಮ್ಮನ್ನು ಹಣಿಯಲು ಹೊಂಚು ಹಾಕುವ ಗುಂಪು ನಿಮ್ಮ ವಿರುದ್ಧ ಹಿರಿಯ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡುವ ಸಾಧ್ಯತೆ ಇದೆ. ಜಾಗ್ರತೆ ಇರಲಿ. ವ್ಯಾಪಾರಸ್ಥರಿಗೆ ಈ ತಿಂಗಳು ಹಳೆ ಬಾಕಿ ವಸೂಲಿಯಾಗುವುದರಿಂದ ವ್ಯವಹಾರ ವಿಸ್ತರಣೆಗೆ ಭರ್ಜರಿ ಲಾಭ ಸಿಗಲಿದೆ. ವೀಕ್ಷಕರೇ, ನಿಮ್ಮ ಉದ್ಯೋಗದಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಬೇಕೆಂದು ನೀವು ಬಯಸುವುದಾದರೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳುವುದಾದರೆ ಕುಂಭರಾಶಿಯವರಿಗೆ ಈ ತಿಂಗಳು ಧನಲಕ್ಷ್ಮಿಯ ಕೃಪೆ ಅಪಾರವಾಗಿರಲಿದೆ. ಸ್ಥಿರಾಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ. ದೀರ್ಘಕಾಲದ ಸಾಲಬಾಧೆಗಳಿಂದ ನೀವು ಈ ತಿಂಗಳು ಸಂಪೂರ್ಣವಾಗಿ ಹೊರಬರಲಿದ್ದೀರಿ. ಹಣಕಾಸಿನ ವಿಷಯದಲ್ಲಿ ನೀವು ಈ ತಿಂಗಳು ಅತ್ಯಂತ ಸದೃಢರಾಗಲಿದ್ದೀರಿ. ಹೊಸ ಮನೆ ಅಥವಾ ವಾಹನ ಖರೀದಿಸಲು ಇದು ಅತ್ಯಂತ ಪ್ರಶಸ್ತವಾದ ಸಮಯ. ಆದರೆ ವೀಕ್ಷಕರೇ, ಹಣ ಬಂದ ತಕ್ಷಣ ಇತರರಿಗೆ ದೊಡ್ಡ ಮೊತ್ತದ ಹಣವನ್ನು ಸಾಲ ನೀಡುವುದನ್ನು ತಪ್ಪಿಸಿ, ಏಕೆಂದರೆ ಆ ಹಣ ಮರಳಿ ಬರುವ ಸಾಧ್ಯತೆ ಈ ತಿಂಗಳಿನಲ್ಲಿ ತೀರಾ ಕಡಿಮೆ ಇದೆ. ಶೇರ್ ಮಾರ್ಕೆಟ್ನಲ್ಲಿ ದೀರ್ಘಕಾಲದ ಹೂಡಿಕೆಯಿಂದ ಉತ್ತಮ ಲಾಭ ನಿರೀಕ್ಷಿಸಬಹುದು. ವೀಕ್ಷಕರೇ, ನಿಮ್ಮ ಆರ್ಥಿಕ ಸ್ಥಿತಿ ಇನ್ನು ಸುಧಾರಿಸಲಿ ಎಂದು ನೀವು ಬಯಸುವುದಾದರೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಆಸೆಯನ್ನು ಹಂಚಿಕೊಳ್ಳಿ. ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲವಿರುತ್ತದೆ. ಮನೆಯಲ್ಲಿ ಮದುವೆ ಅಥವಾ ನಿಶ್ಚಿತಾರ್ಥದಂತಹ ಶುಭ ಸಮಾರಂಭಗಳು ನಡೆಯುವ ಸಂಭವವಿದೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಡನೆ ಸಣ್ಣ ವಿಚಾರಕ್ಕೆ ದೊಡ್ಡ ವಾಗ್ವಾದಗಳಾಗುವ ಸಾಧ್ಯತೆ ಇದೆ. ನಿಮ್ಮ ಮೌನವೇ ಈ ಸಮಸ್ಯೆಗಳಿಗೆ ಮದ್ದಾಗಲಿದೆ. ಅವಿವಾಹಿತರಿಗೆ ಯೋಗ್ಯ ಜೀವನ ಸಂಗಾತಿ ಸಿಗುವ ಬಲವಾದ ಯೋಗವಿದೆ. ಹಿರಿಯರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ವಿಶೇಷವಾಗಿ ತಂದೆಯವರ ಆರೋಗ್ಯಕ್ಕಾಗಿ ಅನಿರೀಕ್ಷಿತವಾಗಿ ಆಸ್ಪತ್ರೆಗೆ ಅಲೆಯುವ ಸಂದರ್ಭ ಎದುರಾಗಬಹುದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬರಲಿದ್ದು ಅವರು ಪಡೆಯುವ ಸಾಧನೆ ನಿಮಗೆ ನೆಮ್ಮದಿ ನೀಡಲಿದೆ. ಮನೆಗೆ ಹೊಸ ಅತಿಥಿಗಳ ಆಗಮನದಿಂದ ಸಂತೋಷದ ವಾತಾವರಣವಿರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಮೊಣಕಾಲು ನೋವು ಮತ್ತು ನರಗಳ ದೌರ್ಬಲ್ಯದ ಬಗ್ಗೆ ಜಾಗೃತಿ ವಹಿಸಬೇಕು.
ಅತಿಯಾದ ಮಾನಸಿಕ ಒತ್ತಡವು ನಿಮ್ಮ ನಿದ್ರೆಯ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಪ್ರತಿದಿನ ಯೋಗ ಅಥವಾ ಧ್ಯಾನ ಮಾಡುವುದು ಅತ್ಯಗತ್ಯ. ಹೊರಗಿನ ಎಣ್ಣೆ ಪದಾರ್ಥಗಳನ್ನು ಸೇವಿಸುವುದರಿಂದ ದೂರವಿರಿ. ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರಿಕೆ ಇರಲಿ. ಅದರಲ್ಲೂ ರಾತ್ರಿ ವೇಳೆ ಸಂಚಾರ ಮಾಡುವಾಗ ಗ್ರಹಗಳ ಸಂಚಾರವು ಸಣ್ಣ ಪುಟ್ಟ ಅಪಾಯದ ಸೂಚನೆ ನೀಡುತ್ತಿದೆ. ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಅಲರ್ಜಿಗಳು ಕಾಣಬಹುದು. ಈಗ ನಿಮ್ಮ ಮುಂದೆ ಇರುವ ಆ ಸಹೋದ್ಯೋಗಿಯ ಸಂಚಿನ ಸವಾಲಿಗೆ ಪರಿಹಾರ ಏನು ಎನ್ನುವುದನ್ನು ತಿಳಿಯೋಣ. ವೀಕ್ಷಕರೇ, ಈ ನಕಾರಾತ್ಮಕ ಶಕ್ತಿ ಮತ್ತು ವಂಚನೆಯಿಂದ ಪಾರಾಗಲು ಈ ತಿಂಗಳ ಪ್ರತಿ ಶನಿವಾರದಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಮತ್ತು ಕಪ್ಪು ಬಣ್ಣದ ವಸ್ತ್ರ ಅಥವಾ ಎಳ್ಳನ್ನು ದಾನ ಮಾಡಿ. ಪ್ರತಿದಿನ ಬೆಳಿಗ್ಗೆ ಹನುಮಾನ್ ಚಾಲೀಸಾ ಅಥವಾ ಶನಿ ವಜ್ರಪಂಜರ ಕವಚವನ್ನು ಪಠಿಸಿ. ಬಡವರಿಗೆ ಅಥವಾ ವಿಕಲಚೇತನರಿಗೆ ಅನ್ನದಾನ ಮಾಡುವುದರಿಂದ ನಿಮ್ಮ ಜಾತಕದ ಶನಿದೋಷ ನಿವಾರಣೆಯಾಗಿ ನಿಮಗೆ ಮೋಸ ಮಾಡುವವರ ಮುಖವಾಡ ಕಳಚುತ್ತದೆ. ಇದು ನಿಮ್ಮ ಸುತ್ತ ಒಂದು ದೈವಿಕ ರಕ್ಷಣಾ ಕವಚವನ್ನು ನಿರ್ಮಿಸಿ ನಿಮಗೆ ಜಯ ತಂದುಕೊಡುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ನಿಜಕ್ಕೂ ರೋಮಾಂಚನಕಾರಿ ಮತ್ತು ಉಪಯುಕ್ತ ಎನಿಸಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೂ ಜಾಗೃತರಾಗಲು ಸಹಾಯ ಮಾಡಿ. ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಮಸ್ಕಾರ.